morning, welcome back to my day 2 of vlogging from my adventurous trip in China. Oh my god, it's the introduction. So ಇವತ್ತು ಡೇ 2. ನಿನ್ನೆ ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ, ಯಾವ ಪ್ಲೇಸಸ್ ನೋಡಿದ್ವಿ ಇಲ್ಲಿ ಅಂತ ಎಲ್ಲ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಡೇ 2 ಅಲ್ಲಿ ಏನೇನು ನೋಡ್ತೀವಿ, ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡ್ತೀರಾ. ಇವತ್ತಂತೂ ತುಂಬ ಎಕ್ಸೈಟ್ಮೆಂಟಲ್ಲಿರ್ತೀನಿ ನಾನಂತೂ, ಬಟ್ ಹಾಗೆ ಟಯರ್ಡ್ ಕೂಡ ಆಗ್ತಿದೆ. ನೆನ್ನೆ ಎಲ್ಲ ವಾಕ್ ಮಾಡಿ. ಆ್ಯಂಡ್ ಇವತ್ತು ಪ್ಲೇಸಸ್ ತುಂಬಾ ಚೆನ್ನಾಗಿರುತ್ತೆ. ನಾನು ಹೋಗ್ತಿರೋ ಪ್ಲೇಸ್ ಯಾವುದು ಅಂತ ಅಲ್ಲಿ ಹೋಗಿ ಹೇಳ್ತೀನಿ. ಸರ್ಪ್ರೈಸ್ ಇಟ್ಟಿರ್ತೀನಿ ಅಲ್ಲಿವರೆಗೂ. ಸೊ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ ಈಗ. ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಗೈಸ್, ನಮ್ಮ ಹೋಟೆಲ್ ಇರೋದು ಅಲ್ಲಿ, ಅದರ ಹಿಂದೆ ನೋಡಿ ಬೆಟ್ಟ ಇದೆ. ನಾವು ಹೋಗ್ತಿರೋದು ಈಗ ಆ ಕಡೆ. ನಾವಿವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತ ನೀವೆಲ್ಲರೂ ಆಲ್ರೆಡಿ ತಮ್ನೇಲಲ್ಲಿ ನೋಡಿಬಿಟ್ಟಿರ್ತೀರ. ನಾನು ತಮ್ನೇಲಲ್ಲೇ ಇನ್ಫಾರ್ಮೇಷನ್ ಕೊಟ್ಬಿಟ್ಟಿರ್ತೀನಿ. ಬಟ್ ಸ್ಟಿಲ್ ವೆಯ್ಟ್ ಆ್ಯಂಡ್ ವಾಚ್ ದ ವ್ಯೂ. ಗೈಸ್, ಟಿಕೆಟ್ ತಗೊಂಡ್ವಿ. ಈಗ ಇದು ಎಂಟ್ರೆನ್ಸ್, ಒಳಗಡೆ ಹೋಗ್ತಿದ್ದೀವಿ. ನಾವು ಇವತ್ತು ಬಂದಿರೋ ಪ್ಲೇಸ್ ಯಾವುದು ಅಂದರೆ ಅವತಾರ್ ಮೌಂಟೇನ್ಸ್. ನೀವು ಅವತಾರ್ ಮೂವಿ ಎಲ್ಲ ನೋಡಿರ್ತೀರ, ಅದರಲ್ಲಿ ಫ್ಲೋಟಿಂಗ್ ಮೌಂಟೇನ್ಸ್ ಏನು ನೋಡ್ತೀರಾ ಅಲ್ವಾ, ಮೌಂಟೇನ್ಸ್ ಎಲ್ಲ ಫ್ಲೋಟ್ ಆಗೋ ಥರ ಇರುತ್ತಲ್ಲ, ಅದನ್ನು ನೋಡೋಕ್ಕೆ ಈಗ ನಾನು ಹೋಗ್ತಿದ್ದೀನಿ. ನಿಮಗೂ ಕೂಡ ಹಾಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೋ ಇನ್ಸೈಡ್. ಗೈಸ್, ಜಾಂಗ್ಜಾಜಿ ಅಂದರೆ ಇದೆ ಆ್ಯಕ್ಚುಲಿ. ಈ ಥರ ಫ್ಲೋಟಿಂಗ್ ಮೌಂಟೇನ್ಸ್ ಎಲ್ಲ ಇರುತ್ತೆ. ನಾನು ಡ್ರೋನ್ ಶಾಟ್ ಅಂತೂ ತೆಗಿಯೋದಕ್ಕಾಗಲ್ಲ, ನನಗೆ ಎಷ್ಟು ಕಾಣಿಸುತ್ತೋ ಅಷ್ಟನ್ನು ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ಗೈಸ್, ಈ ಮೌಂಟೇನ್ಗೆ ಲಿಫ್ಟ್ ಇದೆ, ಎಲಿವೇಟರ್. ಕೆಳಗಡೆಯಿಂದ ಡೈರೆಕ್ಟ್ ನಾವು ಬೆಟ್ಟದ ಮೇಲೆ ಹೋಗ್ಬೋದು ಎಲಿವೇಟರಲ್ಲಿ. ಸೊ ಒಳಗಡೆ ಎಲಿವೇಟರ್ ಹೇಗಿದೆ ಅಂತ ನೋಡೋಣ. ಹೋಗಿ ನೋಡಿ, ಈ ಥರ ಇದೆ. ಗೈಸ್, ಆಗಲೇ ನೀಟಾಗಿ ಹೇಳೋದಕ್ಕಾಗಲಿಲ್ಲ. ಅವತಾರ್ ಮೂವಿ ನೋಡಿರ್ತೀರ ಅಲ್ವಾ, ಅದರಲ್ಲಿ ಫ್ಲೋಟಿಂಗ್ ಮೌಂಟೇನ್ಸ್ ಎಲ್ಲ ಇರುತ್ತೆ, ಪಿಲ್ಲರ್ಸ್ ಆಗಿ. ಅದನ್ನು ಇಲ್ಲಿ ಚೈನಾದಲ್ಲಿರೋ ಈ ಜಾಂಗ್ಜಾಜಿ ಅವತಾರ್ ಮೌಂಟೇನ್ಸನ್ನು ಇನ್ಸ್ಪಿರೇಷನ್ ತೊಗೊಂಡು ಆ ಮೂವಿನ ಮಾಡಿದ್ದಂತೆ. ಸೊ ಯಾವ ಥರ ಅದು ಮೂವಿಯಲ್ಲಿ ನೋಡಿದ್ವಿ, ಫ್ಲೋಟಿಂಗ್ ಮೌಂಟೇನ್ಸ್ ಪಿಲ್ಲರ್ಸ್ ಥರ ಇರೋದೆಲ್ಲ. ಈಗ ರಿಯಲ್ಲಾಗಿ ನೋಡೋಕೆ ಹೋಗ್ತಿದ್ದೀನಿ, ಹೇಗಿರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ವೆಯ್ಟ್ ಮಾಡ್ತೀನಿ. ಗೈಸ್, ನನ್ನ ಇವತ್ತಿನ ಔಟ್ಫಿಟ್ ಚೆಕ್. ಗೈಸ್, ಒಂದು 200+ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಬಂದಿದ್ದೀವಿ. ಅಲ್ಲಿ ಕೆಳಗಡೆಯಿಂದ ಇಲ್ಲಿವರೆಗೂ. ಆ್ಯಂಡ್ ದ ವ್ಯೂ ಈಸ್ ಲೈಕ್ ದಿಸ್. ನೋಡಿ, ಪಿಲ್ಲರ್ಸ್ ಥರ ಇದೆ ಮೌಂಟೇನ್ಸ್ ಎಲ್ಲ. ಇನ್ನೂ ಮೇಲೆ ಹೋಗ್ತೀವಿ ಈಗ ಎಲಿವೇಟರಲ್ಲಿ. ಫಸ್ಟ್ ಸ್ಟೆಪ್ಸ್ ಹತ್ತಿ ಕಾಲೆಲ್ಲ ಹಿಡ್ಕೊತಿದೆ, ಹೆಜ್ಜೆ ಮುಂದೆ ಇಡೋಕ್ಕೂ ಆಗ್ತಿಲ್ಲ. ಇನ್ನು ಮೇಲೆ ಎಷ್ಟಿದೆಯೋ ನಡೆಯೋದು ನೋಡಬೇಕು. ಗೈಸ್, ಬೆಟ್ಟದ ಮೇಲೆ ಹೋಗೋದಕ್ಕೆ, ಲಿಫ್ಟ್ ಹೋಗೋದಕ್ಕೆ ಹೀಗೆ ಕ್ಯೂ ಅಲ್ಲಿ ಹೋಗ್ತಿದ್ದೀವಿ. ನಾರ್ಮಲ್ ಅಪಾರ್ಟ್ಮೆಂಟ್ಸ್ಗೆಲ್ಲ ಲಿಫ್ಟಲ್ಲಿ ಹೋಗಿದ್ದೀನಿ, ಈ ಥರ ಬೆಟ್ಟದ ಮೇಲೆಗಡೆಗೆ ಲಿಫ್ಟಲ್ಲಿ ಹೋಗಿರಲಿಲ್ಲ ಯಾವಾಗಲೂ. ಸೊ ನೋಡ್ಬೇಕೀಗ ಹೇಗಿರುತ್ತೆ ಅದು ಅಂತ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿಬಿಡೋಣ.
说张家界点有神仙，我们对面的山顶上就是神仙居住的空中田园，那里生活着世世代代在山顶上耕作生息的土家族老百姓。各位来宾，电梯马上就要到站了，请乘坐百楼天梯。同时还要提醒大家，森林特级防火区内请勿吸烟，谢谢您的配合。电梯开门后只有15秒。26 ಫ್ಲೋರ್ ಅಲ್ಲಿ ಇದೀವಿ ಈಗ. ಗೈಸ್ ಮೇಲೆಯಿಂದ ವ್ಯೂ ಈ ಥರ ಕಾಣಿಸ್ತಿದೆ. ಈಗ ನಾವು ಕೆಳಗಡೆಯಿಂದ ಬೆಟ್ಟದ ಮೇಲೆ ಲಿಫ್ಟಲ್ಲಿ ಬಂದಿದ್ದು. ಆ ಲಿಫ್ಟ್ ಬಂದು ವರ್ಲ್ಡ್ಸ್ ಒನ್ ಆಫ್ ದ ಲಾರ್ಜೆಸ್ಟ್ ಔಟ್ಡೋರ್ ಲಿಫ್ಟ್ ಅಂತೆ. ಸೊ ತುಂಬ ದೊಡ್ಡದಾಗಿದೆ. 326 ಫ್ಲೋರ್ಸ್ ಮೇಲೆ ಇದು ಬಂದಿದ್ವಿ ನಾವು ಆ ಲಿಫ್ಟಲ್ಲಿ. ಲಿಟ್ರಲಿ ಮೌಂಟೇನ್ ಮೇಲೆ ಬಂದ್ವಿ ಲಿಫ್ಟಲ್ಲಿ ನಾವು. ಸೊ ಚೆನ್ನಾಗಿತ್ತು. ಅದು ವಿತಿನ್ 1 ಮಿನಿಟಲ್ಲಿ ಬೆಟ್ಟದ ಮೇಲೆ ರೀಚ್ ಆಯಿತು. ಆಲ್ಮೋಸ್ಟ್ 60 ಸೆಕೆಂಡ್ಸಲ್ಲಿ ನಾವು ಕೆಳಗಡೆಯಿಂದ ಮೇಲೆಗಡೆ ರೀಚ್ ಆಗಿಬಿಟ್ವಿ. ಈಗ ನಡ್ಕೊಂಡು ಇಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಿದ್ದೀವಿ. ಲೆಟ್ಸ್ ಗೋ. ಗೈಸ್ ಇವರ ಟ್ರೆಡಿಷ್ನಲ್ ಡ್ರೆಸ್ ಹಾಕೊಂಡು ಫೋಟೋಸ್ ತಗೊಂಡಿದ್ದಾರೆ, ಫೋಟೋಶೂಟ್ ಮಾಡಿಸ್ತಿದ್ದಾರೆ ಇಲ್ಲಿ ಮೌಂಟೇನ್ಸ್ ಹತ್ರ. ನೀವು ನೋಡಿದ್ದೀವಿ ಯಾವ ಥರ ಇದೆ ಅಂತ. ಇದೆಲ್ಲ ಮೌಂಟೇನ್ಸು ಪಿಲ್ಲರ್ಸ್ ಥರ ಇದೆ. ಇನ್ನೂ ತುಂಬ ಇದ್ದಾವೆ ಆ ಕಡೆ. ಇದು ಒನ್ ಸೈಡ್ ಆಫ್ ವ್ಯೂ ಅಷ್ಟೇ. ಇದು ನೀವು ಅವತಾರ್ ಮೂವಿಯಲ್ಲಿ ನೋಡಿರ್ತೀರಾ, ಅಲ್ಲಿಂದ ಕ್ಯಾರೆಕ್ಟರ್ ಅಲ್ಲಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೌಂಟೇನ್ಸ್ ಪಿಲ್ಲರ್ಸ್ ಥರ ಇರೋ ಮೌಂಟೇನ್ಸ್ ಮೇಲೆ ಜಂಪ್ ಮಾಡ್ಕೊಂಡು ಹೋಗ್ತಿರೋದು. ಅದೆಲ್ಲನೂ ಇಲ್ಲಿಂದನೇ ಇನ್ಸ್ಪಿರೇಷನ್ ತೊಗೊಂಡು ಆ ಮೂವಿ ಮಾಡಿರೋದು. ಸೊ ನೆಕ್ಸ್ಟ್ ವ್ಯೂ ನೋಡೋದಕ್ಕೆ ಹೋಗೋಣ ಈಗ. ಗೈಸ್ ಇದು ನಂಬರ್ 1 ಬ್ರಿಡ್ಜ್ ಇನ್ ದ ವರ್ಲ್ಡ್ ಆರ್ ಹೆವೆನ್ ಆ್ಯಂಡ್ ಅರ್ತ್ ಪಿಲ್ಲರ್ ಅಂತೆ. ಹೋಗ್ತಿದ್ದೀವಿ, ನೋಡೋಣ ಹೇಗಿರುತ್ತೆ ಅಂತ. ಗೈಸ್ ಈ ಚೈನೀಸ್ ಅವರ ಕಾಸ್ಟ್ಯೂಮನ್ನು ಹಾಕ್ಕೊಂಡು ಫೋಟೋಸ್ ತಗೊಳ್ಳೋಣ ಅಂತ ಹಾಕಿಸ್ಕೊತಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಇದರಲ್ಲಿ? ಹೇಗಿದ್ದೀನಿ ನಾನು? ಕಮೆಂಟ್ ಮಾಡಿ ಹೇಳಿ. ಈಗ ಫೋಟೋ ತೆಗೆಸ್ಕೊತೀನಿ ಇದರಲ್ಲಿ. ಗೈಸ್ ಈ ಚೈನೀಸ್ ಕಾಸ್ಟ್ಯೂಮಲ್ಲಿ ನಾನು ಚೈನೀಸ್ ಕಾಸ್ಟ್ಯೂಮ್ ಔಟ್ಫಿಟ್ ಚೆಕ್. ಫುಲ್ ಕಾಣಿಸ್ತಿಲ್ಲ, ಫುಲ್ ತೆಗಿಯೋಕೆ ಯಾರಿಗಾದ್ರೂ ಕೇಳ್ತೀನಿ ತಡಿ. ಗೈಸ್ ಇದರ ಔಟ್ಫಿಟ್ಟಲ್ಲಿ ತೊಗೊಂಡಿರೋ ಫೋಟೋಸ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಒಂದ್ಸತಿ ಹೋಗಿ ಅಲ್ಲಿ ಚೆಕ್ ಮಾಡಿ. ಹಾಗೆ ಇಲ್ಲಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದೊಡ್ಡ ಮೌಂಟೇನ್ ಪಿಲ್ಲರ್ಸ್. ಗೈಸ್ ಯಾವ ಕಡೆ ನೋಡಿದ್ರು ಈ ತರನೇ ಮೌಂಟೇನ್ಸ್ ಕಾಣಿಸ್ತಿದೆ.
ಇಲ್ಲಿರೋ 4 ಮೌಂಟೇನ್ಸ್ ಬಂದು ಚೈನೀಸ್ ಕರೆನ್ಸಿಯ 100 ಯಾನ್ ನೋಟ್ ಮೇಲೆ ಅದೇ ಅಂತ ಇರೋದು. ಸೊ ಇಲ್ಲಿದೆ ಮೌಂಟೇನ್ಸ್. ಇದು ವರ್ಲ್ಡ್ಸ್ ನಂಬರ್ 1 ಬ್ರಿಡ್ಜ್ ಅಂತೆ. ನ್ಯಾಚುರಲ್ ಆಗಿ ಫಾರ್ಮ್ ಆಗಿರೋದು, ಯಾರೂ ಅದನ್ನ ಮಾಡಿಲ್ಲ ಅಂತೆ. 350 ಮೀಟರ್ಸ್ ಹೈಟಲ್ಲಿದೆ ಆ್ಯಂಡ್ ಫಸ್ಟ್ ಫಾರ್ಮ್ ಆಗಿರೋದು ನ್ಯಾಚುರಲ್ ಆಗಿ. ಹಾಫ್ ಪ್ಲೇಸ್ ಇದೆ. ಒಂದು ಪ್ಲೇಸ್ಗೆ ಈಗ ಸ್ಟೆಪ್ಸ್ ಹತ್ತಿ ಇಳಿದು ಹೋಗ್ತಿದ್ದೀವಿ. ಬಸ್ ಹತ್ತಬೇಕಲ್ಲಿ. ಬಸ್ಸಲ್ಲಿ ಅವರೇ ಕರ್ಕೊಂಡು ಹೋಗ್ತಾರೆ ಆ ಪ್ಲೇಸ್ಗೆ. ಅಲ್ಲಿ ಹೋಗಿ ಅದೇನಿಗಿರುತ್ತೆ ಅಂತ ನೋಡೋಣ. ಇಲ್ಲಿ ಬರೀ ಫ್ಲೋಟಿಂಗ್ ಮೌಂಟೇನ್ಸ್ ಅಷ್ಟೇ ಇದ್ದಿದ್ದು, ಬೇರೆ ಏನೂ ಇಲ್ಲ. ಅದೇ ವ್ಯೂ ಪಾಯಿಂಟ್ಸನ್ನು ಮಾಡಿದ್ರು ಅಲ್ಲಲ್ಲಿ. ಗೈಸ್, ಇನ್ನೊಂದೇನು ಗೊತ್ತಾ, ಚೈನಾದಲ್ಲಿ ಯಾವುದೇ ಟೂರಿಸ್ಟ್ ಪ್ಲೇಸ್ಗೆ ಹೋದ್ರೂ ನಡೆಯೋದು ತುಂಬ ಅಂದರೆ ತುಂಬ ಜಾಸ್ತಿ ಇರುತ್ತೆ. ನಾವು ಹೇಳೋದಕ್ಕೆ ಆಗಲ್ಲ, ಅಷ್ಟು ಜಾಸ್ತಿ ಇರುತ್ತೆ. ಎಲ್ಲ ಕಡೆ ಸ್ಟೆಪ್ಸ್ ಇರುತ್ತೆ, ಹತ್ತಬೇಕು, ಇಳಿಬೇಕು, ಟ್ರೆಕ್ಕಿಂಗ್ ಥರ ಇರುತ್ತೆ, ವಾಕ್ ಮಾಡೋದು ಜಾಸ್ತಿ ಇರುತ್ತೆ. ಆ ಥರ ಯಾವುದೇ ಟೂರಿಸ್ಟ್ ಪ್ಲೇಸ್ ಆದ್ರೂ ವಾಕ್ ಮಾಡೋದು ತುಂಬಾ ಇರುತ್ತೆ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ನಾನು ಇಲ್ಲಿವರೆಗೂ ಹೋಗಿರೋ ಯಾವ ಫೇಮಸ್ ಸ್ಪಾಟ್ಸ್ ಆದ್ರೂ ಅಷ್ಟೇ ತುಂಬ ವಾಕ್ ಮಾಡಬೇಕಾಗುತ್ತೆ. ಇದರಲ್ಲೂ ಅಷ್ಟೇ ಎಷ್ಟು ಸ್ಟೆಪ್ಸ್ ಹತ್ತಿದ್ದೀವಿ, ಎಷ್ಟು ಸ್ಟೆಪ್ಸ್ ಇಳಿದಿದ್ದೀವಿ ನಮಗೆ ಗೊತ್ತಿಲ್ಲ. ಆ್ಯಂಡ್ ನೆನ್ನೆ ಅಂತೂ ಸಿಕ್ಕಾಪಟ್ಟೆ ಸ್ಟೆಪ್ಸ್ ಹತ್ತಿದ್ವಿ. ನಾನು ಫುಲ್ ಟಯರ್ಡ್ ಆಗಿಬಿಟ್ಟು ನೆನ್ನೆ ವ್ಲಾಗನ್ನು ಮಾಡೋಕ್ಕಾಗಿಲ್ಲ ನನಗೆ ಸಂಜೆ ಮೇಲೆ. ಸೊ ಈಗ ಆಲ್ರೆಡಿ ಎಷ್ಟೋ ಸ್ಟೆಪ್ಸ್ ಹತ್ತಿ ಬಂದಿದ್ದೀನಿ ನಾನು ವ್ಲಾಗ್ ಮಾಡ್ಕೊತ. ಸೊ ಎಸ್ ಗೈಸ್, ಈ ಪರ್ಸನ್ ನೋಡಿ 100 ಇಯರ್ಸ್ ಬದುಕಿದ್ರಂತೆ. ಅವ್ರಿಗೆ ಒಂದು ಇದು ಮಾಡಿ ಫ್ಲವರ್ಸ್ ಎಲ್ಲ ಇಟ್ಟಿದ್ದಾರೆ. ಗೈಸ್, ಬಸ್ಸಿಂದ ಇಳಿದು ಬಂದಿದ್ದಕ್ಕೆ ಒಂದು ಹೀಲಾಂಗ್ ಪಾರ್ಕ್ ಅಂತ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲೂ ಫುಲ್ ಸ್ಟೆಪ್ಸ್ ಇದ್ದಾವೆ, ನಡ್ಕೊಂಡು ಹೋಗ್ತಿದ್ದೀವಿ. ಗೈಸ್, ಫೈನಲ್ ವ್ಯೂ.这可以拍照的啊，一北方，看这个全景上啊，再可以看一下，美女看一下，看一下我们专业的相机啊，看一下我们专业的相机给你拍的效果了，10块钱一张，对，拍合影拍。ನೋಡಿ, ಎಲ್ಲ ಕಡೆ ಇದೇ ಥರ ಸ್ಟೆಪ್ಸ್ ಇರುತ್ತೆ. ಇದೇ ಥರ ಹತ್ಕೊಂಡು ಹೋಗಬೇಕು. ಗೈಸ್, ಕೇಬಲ್ ಕಾರಲ್ಲಿ ಈಗ ಮೌಂಟೇನಿಂದ ಕೆಳಗಡೆ ಹೋಗ್ತಿದ್ದೀವಿ.很好。幸亏不那么快。ಅದು ಬೇಲರ ಸಣ್ಣ ಕೇಬಲ್ ಕಾರ್ ಇದು. ಹಾಯ್, ಕ್ಯೂಟ್. ನಾಳೆ ನೈಟ್ ಮಾಡೋದು ಹಾಯ್ ಗೈಸ್, ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ಲೇಸಸ್ ಎಲ್ಲ ನೋಡಿಕೊಂಡು ಸಂಜೆ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ತಗೊಂಡು ಅಷ್ಟೊಂದೆಲ್ಲ ನಡೆದಿದ್ವಲ್ಲ, ಹಾಗೆ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಈಗ ಹೊರಗಡೆ ಹೋಗ್ತಿದ್ವಿ. ಇಲ್ಲಿ ನೈಟ್ ನೋಡೋ ಪ್ಲೇಸಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಹಾಗೆ ಹೇಳೋದು ಮರ್ತಿದ್ದೆ, ನಾವು ಬಂದಿರೋದು ಜಾಂಗ್ಜಾಜಿ ನ್ಯಾಷನಲ್ ಪಾರ್ಕ್ ಅಂತ. ಈ ನ್ಯಾಷನಲ್ ಪಾರ್ಕನ್ನು ನಾವು 4 ಡೇಸ್ ನೋಡಬೇಕು, 4 ಡೇಸ್ ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ. ಬಟ್ ನಮಗೀಗ ಅಷ್ಟೊಂದು ಟೈಮ್ ಇಲ್ಲ, ಅಷ್ಟೊಂದು ಹಾಲಿಡೇಸ್ ನಮಗೆ ಇಲ್ಲ. ಸೊ 2 ಡೇಸೇ ನಾವು ನೋಡ್ತಿದ್ವಿ. ನಿನ್ನೆ ಒಂದು ದಿವಸ ನೋಡಿದ್ವಿ ಆ್ಯಂಡ್ ಸಾರಿ ಇವತ್ತು ಒಂದು ದಿವಸ ನೋಡ್ತೀವಿ ಆ್ಯಂಡ್ ನಾಳೆ ಒಂದು ದಿವಸ ನೋಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತೀವಿ. ಸೊ ಈಗ ಇಲ್ಲಿ ನೈಟ್ ಲೈಫ್ ಆರ್ ನೈಟ್ ಸ್ಟ್ರೀಟ್ ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ನೋಡೋಣ.